ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತಿನ ಬ್ಲಾಗ್ ಬಂದು ನಿನ್ನೆ ಜಾತ್ರೆ ಬ್ಲಾಗ್ ಫುಲ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನನಗೆ. ಸೊ ತುಂಬ ಕೆಲಸ ಇತ್ತು ಮನೆಗೆ. ನಾಳೆ 3ನೇ ತಾರೀಕು ಹಬ್ಬ ನಮ್ಮ ಮನೆಯಲ್ಲಿ. ಸೊ ಇನ್ನು 2 ದಿವಸ ಹಬ್ಬಕ್ಕೆ ಬಾಕಿ. ಸೊ ಮನೆ ಕ್ಲೀನಿಂಗ್ ಎಲ್ಲ ಇವತ್ತಿಂದ ಮಾಡ್ಕೊಬೇಕು. ಸುಮ್ಮನೆ ದೊಡ್ಡದೊಂದು ಮಾಡ್ತೀವಿ ಅಷ್ಟೇ. ಕ್ಲೀನ್ ಮಾಡಿಕೊಂಡು ದಾಸ ಏನು ಇಡಿಸ್ಬೇಕು, ಅಡುಗೆಗಳು ಇವೆಲ್ಲ ಮಾಡಬೇಕು. ಸೊ ಹಂಗಾಗಿ ಬ್ಲಾಗ್ನ ಹಾಗಾಗಿ ಎಕ್ಸಸೈಸ್ಗಳು ನಾನು ತೋರಿಸೋದಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ನಾಳೆ ಸ್ಯಾಟರ್ಡೆ ನಾನು ಎಕ್ಸಸೈಸ್ ಮಾಡಲ್ಲ. ಸಂಡೇ ಮತ್ತು ಸೋಮವಾರ ಮಂಡೇ 2 ದಿವಸನೂ ಹಬ್ಬದ ಕೆಲಸ ಇರುತ್ತೆ. ಸೊ ನೋಡೋಣ, ಎಕ್ಸಸೈಸ್ ತೋರಿಸೋದಕ್ಕಾದರೆ ತೋರಿಸ್ತೀನಿ, ಇಲ್ಲ ಅಂತಂದರೆ ಸೊ ಹಬ್ಬ ಆದಮೇಲೆ. ಯಾಕೆಂದರೆ 4-5 ಒಂದು ಈ ವಾರ ಫುಲ್ ಬ್ಯುಸಿ ಇರ್ತೀನಿ, ಎಲ್ಲ ದೇವ್ರ ಕಾರ್ಯಗಳು. ಸೊ ಊರಲ್ಲೂ ಕೂಡ ದೇವ್ರ ಕಾರ್ಯ ತುಂಬ ಇದೆ ಕೆಲಸಗಳೆಲ್ಲ. ಸೊ ಹಂಗಾಗಿ ನೋಡೋಣ, ಎಕ್ಸಸೈಸು ಸ್ಕಿಪ್ ಆಗ್ಬೋದು ನನಗೂ ಕೂಡ. ಸೊ ಡಯಟ್ ಸ್ವಲ್ಪ ಮಟ್ಟಿಗೆ ಫಾಲೋ ಮಾಡ್ಕೊಂಡು ಹೋಗ್ತೀನಿ, ಎಷ್ಟಾಗುತ್ತೆ ಅಷ್ಟು. ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಸ್ನೇಹಿತರೆ. ಈಗ ಸದ್ಯಕ್ಕೆ ಇವತ್ತು ಸ್ವಲ್ಪ ಎಕ್ಸಸೈಸ್ ಮಾಡಿದ್ದೀನಿ. ಶುಕ್ರವಾರ, ಇವತ್ತು ಕೆಲಸ, ನಾಳೆ ವಾರ. ಸೊ ತಿಂಡಿಗೆ ಏನು ರೆಡಿ ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ. ಸೊ ಇವತ್ತಿನ ಬ್ರೇಕ್ಫಾಸ್ಟ್ ಇದೆಲ್ಲ ಏನು ಅಂದ್ಕೊಡಿ, ಬ್ರೆಡ್ದು ಇದು ರೋಸ್ಟ್ ಮಾಡಿದ್ನಲ್ಲ, ಬೆಣ್ಣೆ ಹಾಕಿ ವೀಟ್ ಬ್ರೆಡ್ನ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಒಂದು ಅರ್ಧ ರಾಗಿ ರೊಟ್ಟಿ, ಸೌತೆಕಾಯಿ ಮತ್ತು ಆಪಲ್ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನೀವು ಬೇಕಾದರೆ ಬೆಳಗ್ಗೆ ABC ಜ್ಯೂಸ್ ಕೂಡ ತೊಗೋಬೋದು. ಇದು ನನ್ನ ಇವತ್ತಿನ ಬ್ರೇಕ್ಫಾಸ್ಟ್ ಬೆಳಗ್ಗೆದು. ಎಷ್ಟು ಸಾಧ್ಯನೋ ಅಷ್ಟು ರೈಸು ಇದನ್ನೆಲ್ಲ ಸ್ಕಿಪ್ ಮಾಡ್ತೀನಿ ಬೆಳಗ್ಗೆ ಹೊತ್ತು. ಇದು ನನಗೆ ತುಂಬ ಫೇವ್ರೇಟ್. ಇದಕ್ಕೆ ನೀವು ಮೊಟ್ಟೆ ಆಮ್ಲೆಟ್ ಮಾಡ್ಕೊಂಡು ಕೂಡ ಹಾಕ್ಕೊಂಡು ತಿನ್ಬೋದು. ಸೊ ಬೆಳಗ್ಗೆನೇ ನಂಗೆ ಆಗಲ್ಲ, ಅಂದರೆ ದೇವ್ರ ಪೂಜೆ ಎಲ್ಲ ಇರುತ್ತಲ್ಲ, ಮನಸ್ಸು ಒಪ್ಪಲ್ಲ ಮೊಟ್ಟೆ ತಿಂದು ಪೂಜೆ ಮಾಡೋಕ್ಕೆ. ಅದಕ್ಕೋಸ್ಕರ ನೈಟ್ ನಿಮಗೆ ಬೇಕಾದ್ರೆ ತೋರಿಸ್ತೀನಿ ಎಗ್ ಹೇಗೆ ಮಾಡೋದು ಅಂತ. ಇದ್ರ ಮೇಲೆ ಬೇಕಾದ್ರೆ ಹಾಲು ಹಾಕ್ಕೊಂಡು ತಿನ್ಬೋದು. ನಾನು ಲಯನ್ ಡೇಟ್ಸು ಮತ್ತು ಬನಾನಾ ಇಟ್ಕೊಂಡಿದ್ದೀನಿ. ಇಷ್ಟೆಲ್ಲ ತಿಂದರೆ ಹೊಟ್ಟೆ ತುಂಬ್ದಂಗೆ ಇರುತ್ತಾ, ಬೇಜಾನ್ ತುಂಬೋಗುತ್ತೆ. ಅದಕ್ಕೆ ಬೇಕಾದ್ರೆ ನೀವು ಚೀಸ್ ಹಾಕ್ಕೊಬೋದು. ಚೀಸು, ಸೌತೆಕಾಯಿ, ಟೊಮೊಟೊ, ಇದೇನು ಬೇಕಾದ್ರೂ ಇಟ್ಕೊಂಡು ತಿನ್ಬೋದು. ಟ್ರೈ ಮಾಡಿ ನೀವು ಕೂಡ. ಹೆಲ್ದಿ ಬ್ರೇಕ್ಫಾಸ್ಟ್. ಒಂದೊಂದು ದಿವಸ ರಾಗಿ ಮಾಲ್ಟು, ಒಂದೇ ಥರ ರಾಗಿ ಮಾಲ್ಟು ಇದೆಲ್ಲ ಕುಡಿಯೋಕ್ಕಾಗಲ್ಲ, ಅವಾಗ ಈ ಥರ ಮಾಡ್ಕೊತೀನಿ. ನೋಡಿ, ನಮ್ಮ ತಟ್ಟೆಯಲ್ಲಿ ಇಷ್ಟು ವೆರೈಟೀಸ್ ಇದೆ ತಿನ್ನೋಕ್ಕೆ. ರಾಗಿ ರೊಟ್ಟಿಗೆ ನನ್ನ ಚಟ್ನಿ ಕೇಳಲ್ಲ, ತುಪ್ಪ ಹಾಕ್ಕೊಂಡ್ರೆ ಆಯಿತು. ಸ್ನೇಹಿತರೆ, ಮೀಶೋಯಿಂದ ಒಂದು ಪ್ರಾಡಕ್ಟ್ನ ತರಿಸಿದ್ದೆ. ನಿಜವಾಗ್ಲೂ ಹೇಳ್ತೀನಿ, ನೀವು ವಾಶ್ರೂಮ್ ಕ್ಲೀನ್ ಮಾಡೋದಕ್ಕೆ ಅಥವಾ ವಾಶ್ ಬೇಸಿನ್ ಅಥವಾ ನಲ್ಲಿಗಳು, ಟ್ಯಾಪ್ಗಳು ಅಥವಾ ಫ್ಲೋರಿಂಗ್ ಅಥವಾ ವಾಲ್ ಟೈಲ್ಸ್, ಇದರಿಂದ ಯಾವುದು ಬೇಕಾದ್ರೂ ನೀವು ಕ್ಲೀನ್ ಮಾಡ್ಬೋದು. ನಿಜ ಹೇಳ್ತೀನಿ, ನಿಜವಾಗ್ಲೂ ನಮ್ಮ ಹೆಣ್ಮಕ್ಳಿಗೆ ಈ ಥರದೊಂದು ಪ್ರಾಡಕ್ಟ್ ಸಿಕ್ಬಿಟ್ರಂತೂ ಎಷ್ಟು ಬೇಗ ಕೆಲಸ ಆಗುತ್ತೆ ಅಂತೀರಾ. ಸೊ ಆಲ್ರೆಡಿ ಇದ್ರ ಶಾರ್ಟ್ ವೀಡಿಯೋಸ್ ನಾನು ಹಾಕಿದ್ದೀನಿ ಇನ್ಸ್ಟಾದಲ್ಲಿ. ಸೊ ನಾನು ಇದರಲ್ಲೂ ಕೂಡ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಇದು ಕ್ಲೀನೆಸ್ಟ್ ಅಂತ ಒಂದು ಪ್ರಾಡಕ್ಟ್ ತರಿಸಿದ್ದೀನಿ ಮೀಶೋಯಿಂದ. ಎಷ್ಟು ಚೆನ್ನಾಗಿದೆ ಅಂತಂದರೆ ಡೆಫಿನೆಟಾಗಿ ಇದನ್ನು ನೀವು ಬೈ ಮಾಡಲೇಬೇಕು. ಯಾಕೆ ಅಂದರೆ ನೀವು ಬೈ ಮಾಡಿ ಯೂಸ್ ಮಾಡಿ ನೋಡಿ, ಗೊತ್ತಾಗುತ್ತೆ ನಿಮಗೆ ಇದರಿಂದ ಎಷ್ಟು ಬೆನಿಫಿಟ್ ಇದೆ ಅಂತ. ಸೊ ಇದರಲ್ಲಿ ಇದು ಎಕೋ ಫ್ರೆಂಡ್ಲಿ, ಜೊತೆಗೆ ಝೀರೋ ಬ್ಲೀಚ್. ಹಾಗಾಗಿ ನಮ್ಗೆ ಯಾವುದೇ ಕೈಗಾಗಲಿ ಏನಾಗಲಿ ನಮಗೆ ರ್ಯಾಷಸ್ ಆಗಲ್ಲ. ನೀಟಾಗಿ ಆರಾಮಾಗಿ ನೀವು ಕ್ಲೀನ್ ಮಾಡ್ಬೋದು. ಸೊ ವರ್ತ್ ಅನ್ನಿಸ್ತು ನಿಮಗೆ. ಒಳ್ಳೆ ರೀಸನಬಲ್ ರೇಟಲ್ಲಿ ಇದು ಸಿಗ್ತಾ ಇದೆ. ನಿಜವಾಗ್ಲೂ ತುಂಬ ಯೂಸ್ ಆಗುತ್ತೆ. ಇದೊಂದು ಕಾಂಬೋ ಆಫರಲ್ಲಿ ಮಿಸ್ ಮಾಡ್ಕೋಬೇಡಿ, ತರಿಸ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಇದ್ರ ಲಿಂಕ್ನ ಹಾಕ್ತೀನಿ. ಸ್ನೇಹಿತರೆ ನಮಸ್ಕಾರ. ಇವತ್ತು ಶುಕ್ರವಾರ ಸಂಜೆ ಸುಮಾರಷ್ಟು ಜನಕ್ಕೆ ಮನೆಯಲ್ಲಿ ಎಷ್ಟೇ ದುಡಿದ್ರೂ ನಿಲ್ತಾ ಇರಲ್ಲ. ಅಮೌಂಟು ನಿಮಗೆ ಪ್ರತಿದಿನವೂ ಮನೆಗೆ ಬರ್ತಾ ಇರಬೇಕು, ಅಥವಾ ನೀವೇನೇ ಬಿಸ್ನೆಸ್ ಮಾಡಿದ್ರು ಅದು ಚೆನ್ನಾಗಿ ಸಕ್ಸಸ್ ಆಗಬೇಕು. ಕೆಲವ್ರಿಗಂತೂ ಅಮೌಂಟ್ ಅಂತೂ ಕೈಯಲ್ಲೇ ನಿಲ್ಲಲ್ಲ ಎಷ್ಟು ದುಡಿದ್ರು. ಸೊ ಆ ಅಮೌಂಟ್ ಆಗಲಿ, ಒಡವೆ ಆಗಲಿ, ಇದೆಲ್ಲ ಸಂಪತ್ತು ಮನೆಗೆ ಬರಬೇಕು ಅಂತ ಅಂದರೆ ಒಂದು ನಾನು ನಿಮಗೆ ಹೇಳ್ಕೊಡ್ತೀನಿ. ಸುಮ್ಮನೆ
ತುಂಬ ಐಟಮ್ಸ್ ಬೇಕು. ಮುಂದಿನ ದಿನಗಳಲ್ಲಿ ಕೆಲವೊಂದಷ್ಟು ವಿಷಯಗಳನ್ನ ನಿಮಗೆ ಹೇಳ್ತಾ ಹೋಗ್ತೀನಿ. ಬ್ಲಾಗ್ನ ನೋಡ್ತಾ ಹೋಗಿ, ತುಂಬ ಯೂಸ್ ಆಗುತ್ತೆ ನಿಮಗೆ ಅಂತ. ಸೊ ಇವತ್ತು ಶುಕ್ರವಾರ ಸಂಜೆ ದೀಪನ ಅಮ್ಮನವ್ರಿಗೆ ಹಚ್ಚಿದ್ದೀನಿ. ಸುಮಾರು ಸಲ ಹೇಳಿದ್ದೀನಿ ನಾನು ನಿಮಗೆ, ಮನಿ ರಿಲೇಟೆಡ್ ಒಂದು ಇದನ್ನು ನಿಮಗೆ ಹೇಳ್ಕೊಡ್ತೀನಿ. ಸೊ ಬನ್ನಿ ಮಾಡೋಣ. ಇದನ್ನು ಏನೇನು ಬೇಕು ಅಂತ ನಾನು ನಿಮಗೆ ಹೇಳ್ತೀನಿ. ಇದಕ್ಕೆ ಸ್ವಲ್ಪ ಅಕ್ಕಿ ಬೇಕು, ಆಮೇಲೆ ಒಂದು ಪಲಾವ್ ಎಲೆ ಬೇಕು, ಚಕ್ಕೆ ಬೇಕು 5, ಗೋಮತಿ ಚಕ್ರ ಬೇಕು 5, ಆಮೇಲೆ ಸ್ಟಾರು, ಇದು ಮನೆಯಲ್ಲಿ ನೀವು ಉಪಯೋಗಿಸ್ತಾ ಇರ್ತೀರ, ಪಲಾವ್ಗೆ ಎಲ್ಲ ಉಪಯೋಗಿಸ್ತಾ ಇರ್ತೀರ ನೋಡಿ. ರೈಸ್ ಬಾತ್ಗೆ ಪಲಾವ್ ಎಲೆ ಜೊತೆಗೆ ಈ ಸ್ಟಾರು ಹೂವು ಏನು ಬರುತ್ತೆ ಇದು 5, ಲವಂಗ 5. ನಿಮಗೆಲ್ಲ ಗಂಗೆ ಅಂಗಡಿಲಿ ಸಿಕ್ಬಿಡುತ್ತೆ ಇದೆಲ್ಲ. ಇದು ಗೋಮತಿ ಚಕ್ರ, ಮತ್ತು ಕೌಡೆ ಅದು 5, ಮತ್ತು ಇದೇನಂತಾರೆ ತಾವರೆ ಹೂವಿನ ಬೀಜ ಅಂತ ಏನು ಹೇಳ್ತಾರೆ ಅದು 5. ಆಮೇಲೆ ಗುಲ್ಗಂಜಿ ಸಿಗುತ್ತೆ, ಗಂಗೆ ಅಂಗಡಿ ಕೇಳಿದ್ರೆ ನಿಮ್ಗೆ ಎಲ್ಲದನ್ನು ಕೊಡ್ತಾರೆ. ಸೊ ಇಷ್ಟು ಐಟಮ್ಸು ನಿಮಗೆ ಬೇಕು, ನಾನು ಇವಾಗ ತೋರಿಸ್ತೀನಿ. ಅದ್ರ ಜೊತೆಗೆ 5 ಗೋಲ್ಡ್ ಕಾಯಿನ್, ಈ ಥರ 5 ಗೋಲ್ಡ್ ಕಾಯಿನ್ ಅಂದರೆ ಚಿನ್ನದಲ್ಲ, ಈ 5 ರೂಪಾಯಿದು ಕಾಯಿನ್ ಬರುತ್ತೆ ನೋಡಿ, ಗೋಲ್ಡ್ ಕಲರ್ ಇರುತ್ತಲ್ಲ, ಇದು ಗೋಲ್ಡ್ ಕಾಯಿನೇ ಆಗಬೇಕು. ಇಷ್ಟು ನಿಮಗೆ ಲಕ್ಷ್ಮೀ ಕಟಾಕ್ಷ ನಿಮ್ಮ ಮನೆಯಲ್ಲಿ ಸದಾ ಕಾಲ ಇರೋದಕ್ಕೆ ಈ ಒಂದು ಪ್ರಯೋಗನ ಹೇಳ್ಕೊಡ್ತಾ ಇದ್ದೀನಿ. ಪ್ರಯೋಗ ಅನ್ನೋದಕ್ಕಿಂತ ಇದು ಸದಾ ಕಾಲ ನಾರಾಯಣನ ಸಮೇತ ಲಕ್ಷ್ಮೀ ನಿಮ್ಮ ಮನೇಲಿ ನೆಲೆಸಿರೋದಕ್ಕೆ ಒಂದು ಬೆಸ್ಟು. ಲಕ್ಷ್ಮೀ ನಾರಾಯಣನ ಸಮೇತ ನಿಮ್ಮ ಮನೆಯಲ್ಲಿ ಯಾವಾಗಲೂ ನೆಲೆಸಿರ್ತಾಳೆ ಲಕ್ಷ್ಮಿ. ಹಣಕ್ಕೆ ಯಾವುದೇ ಕೊರತೆ ಇರಲ್ಲ, ಯಾವುದೇ ಮನಿ ರಿಲೇಟೆಡ್ ಇಶ್ಯೂಸ್ ಇರಲ್ಲ. ಸೊ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ಥರ ಗಂಗೆ ಅಂಗಡಿನಲ್ಲಿ ನಿಮಗೆ ಒಂದು ಬಟ್ಟೆ ಸಿಗುತ್ತೆ, ರೆಡ್ ಕಲರೇ ಆಗಬೇಕು. ಇದನ್ನು ನೀವು ಶುಕ್ರವಾರನೇ ಮಾಡಬೇಕು, ಯಾವತ್ತೋ ಮಾಡೋಂಗಿಲ್ಲ. ಶುಕ್ರವಾರ ಬೆಳಗ್ಗೆ ಅಥವಾ ಸಂಜೆ ಟೈಮಲ್ಲಿ ಮಾಡಿ. ಈ ಥರ ಫಸ್ಟು ನೋಡಿ, ಈ ಥರದ್ದು ಎಲ್ಲ ತೊಗೊಂಬಂದು ಇಲ್ಲಿ ಜೋಡಿಸ್ಕೊಂಡಿದ್ದೀನಿ. ಕಾಣಿಸ್ತಾ ಇಲ್ಲ? ಎಲ್ಲ ಒಂದು ಪ್ಲೇಟಿಗೆ ಜೋಡಿಸ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಾ? ಈ ಚಕ್ಕೆ, ಪಲಾವ್ ಎಲೆ, ಸ್ವಲ್ಪ ಅಕ್ಕಿ, ಗೋಮತಿ ಚಕ್ರ, ಆಮೇಲೆ ಕೌಡೆ ಎಲ್ಲ ಹೊಸದು ತೊಗೊಂಬರ್ಬೇಕು ನೀವು. ನೋಡಿ ಏನು ಈ ಥರದ್ದೆಲ್ಲ ತೊಗೊಂಬಂದು ಸೊ ಬರ್ಕೊಳ್ಳಿ. ಏನಾದರೂ ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ಲವಂಗನೂ ಕೂಡ ಬೇಕು, ಚಕ್ಕೆನೂ ಕೂಡ ಬೇಕು. ಸೊ ಈ ಥರ ಅರಿಶಿಣದ ನೀರು ಮಾಡಿಕೊಂಡು ಒಂದು ಹೂವಿಂದ ಫಸ್ಟ್ ಇದಕ್ಕೆ ಪ್ರೋಕ್ಷಣೆ ಮಾಡಿ, ಓಕೆನಾ? ಸ್ವಲ್ಪ, ಯಾಕೆಂದರೆ ಈಗ ಎಲ್ಲೆಲ್ಲಿಂದ ತೊಗೊಂಬಂದಿರ್ತವೆ, ಎಲ್ಲರೂ ಮುಟ್ಟಿರ್ತಾರಲ್ವ, ಹಂಗಾಗಿ ಈಗ ಒಂದು ಸ್ವಲ್ಪ ಇದಕ್ಕೂ ಬಟ್ಟೆಗೂ ಸ್ವಲ್ಪ ಹಾಕಿ ಸೊ ಇವಾಗ ಒಂದೊಂದೇ ಇಡ್ತಾ ಹೋಗೋಣ. ಸೊ 5 ಗೋಲ್ಡ್ ಕಾಯಿನ್, ಆಯಿತಾ? ನೋಡಿ 5 ಚಕ್ರ ಮಗು, ಇದ್ರ ಜೊತೆಗೆ ಇನ್ನೂ ಒಂದು ಹೇಳ್ತೀನಿ ನಾನು ನಿಮಗೆ. ಯಾವತ್ತೂ ಮಂತ್ರಕ್ಕೆ ಮಾವಿನಕಾಯಿ ಉದುರಲ್ಲ ಅಂತ ಕೇಳಿದಿರಲ್ವ? ಸೊ ಸುಮ್ಮನೆ ಇದೆಲ್ಲ ಮಾಡಿಬಿಟ್ಟು ಸುಮ್ಮನೆ ಕೂತ್ಕೊಂಡ್ರೆ ದುಡ್ಡು ಬರುತ್ತಾ? ಖಂಡಿತ ಬರಲ್ಲ. ಸೊ ನಾವು ಮಾಡೋ ಕೆಲಸ, ನಾವು ಬಿಸ್ನೆಸ್ ಆಗಲಿ ಅಥವಾ ನಮ್ಮ ಕೆಲಸಗಳಲ್ಲಾಗಲಿ ನಾವು ಸದಾ ತೊಡಗಿಸ್ಕೊಂಡು ನಮ್ಮ ಕೆಲಸ ನಾವು ಮಾಡ್ತಾಯಿದ್ರೆ ದೇವ್ರು ಅದಕ್ಕೆ ಪ್ರತಿಫಲನ ಏನು ಕೊಡಬೇಕು ಅದನ್ನು ಕೊಡ್ತಾ ಇರ್ತಾನೆ. ಸೊ ಮನೇಲಿ ಗೃಹಿಣಿಯರು ಈ ಥರದ್ದೆಲ್ಲ ಮಾಡೋದ್ರಿಂದ ಯಾವುದೇ ಮನಿ ರಿಲೇಟೆಡ್ ಇಶ್ಯೂಸ್ ಇದ್ರೂ ಕೂಡ ಅದು ರಿಮೂವ್ ಆಗುತ್ತೆ. ಸೊ ಏನೇನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 5 ಗೋಲ್ಡ್ ಕಾಯಿನು, 5 ಏನು ಲೋಟಸ್ ಸೀಡ್ಸ್ ಅಂದರೆ ತಾವರೆ ಹೂವಿನ ಬೀಜ, 5 ಕವಡೆ, 5 ಗೋಮತಿ ಚಕ್ರ, 1 ಪಲಾವೆಲೆ ಚಿಕ್ಕದಾಕಿ, ಯಾಕೆಂದರೆ ಮುರಿದೋಗ್ಬಾರ್ದು ಕಟ್ಟಿದಾಗ. 5 ಚಕ್ಕೆ, 5 ಲವಂಗ ಮತ್ತು ಸ್ಟಾರ್ ಹೂವು, ಅದರ ಜೊತೆಗೆ ಗೋಲ್ಡ್ ಕಾಯಿನ್ ಹೇಳಿದೆ ಅಲ್ವಾ, ಸ್ವಲ್ಪ ಅಕ್ಕಿ, ಸೊ 5 ಗುಲ್ಗಂಜಿ. ಸೊ ಇಷ್ಟನ್ನೆಲ್ಲ ಹಾಕಿ ಯಾವುದಾದ್ರೂ ಮಿಸ್ ಆಗಿದ್ರೆ ಅಲ್ಲಿ ನೋಡ್ಕೊಳ್ಳಿ. ಸ್ವಲ್ಪ ಅರಿಶಿನ, ಕುಂಕುಮ ಇದನ್ನೆಲ್ಲ ಹಾಕಿ ಊದಿನ ಕಡ್ಡಿಯಿಂದ ಧೂಪನ ಕೊಟ್ಟು ಸೊ ಇದನ್ನು ಕಟ್ಟಿ ನಿಮ್ಮ ಲಾಕರ್ ಏನಿದೆ, ನಿಮ್ಮ ಹತ್ರ ಒಡವೆ ಆಗಲಿ ದುಡ್ಡು ಆಗಲಿ ಪ್ರತಿದಿನ ಎಲ್ಲಿ ಇಡ್ತೀರ ಆ ಜಾಗಕ್ಕೆ ಕಟ್ಟಿ ಇಡಿ.
ಸೊ ಇದನ್ನು ಯಾವಾಗಲೂ ಬದಲಾಯಿಸಬೇಕು ಅನ್ನೋದೇನಿಲ್ಲ. ಇದನ್ನು ನೀವು ನಿಮಗೆ ಮನಿ ಬರೋದು ಕಡಿಮೆ ಆಗ್ತಿದೆ ಅಥವಾ ವ್ಯಾಪಾರದಲ್ಲಿ ಸ್ವಲ್ಪ ನಮಗೆ ಕಡಿಮೆ ಆಗಿದೆ ಅಥವಾ ಯಾವುದೇ ಅಮೌಂಟ್ ಇಟ್ಟಿರೋದೆಲ್ಲ ಫುಲ್ ಖರ್ಚಾಗ್ತಾ ಇದೆ, ಮತ್ತೆ ಅಮೌಂಟ್ ಯಾವುದೂ ಸೇರ್ತಾ ಇಲ್ಲ, ಮನೆಗೆ ಬರ್ತಾ ಇಲ್ಲ, ಈ ಥರದ್ದೆಲ್ಲ ಇಶ್ಯೂಸ್ ಇದ್ದಾಗ ಮತ್ತೆ ಅದನ್ನು ತೆಗೀರಿ. ಸೊ ಮತ್ತೆ ಅದನ್ನು ಹಾಗೇ ಧೂಪ ಕೊಟ್ಬಿಟ್ಟು ಮತ್ತೆ ಅದೇ ಜಾಗದಲ್ಲಿ ತಾಯಿ ಮಹಾಲಕ್ಷ್ಮಿನ ಬೇಡ್ಕೊಳ್ತಾ ಮತ್ತೆ ಅದೇ ಜಾಗದಲ್ಲಿ ಇಡಿ. ಸೊ ನಾನೇನೇನೆಲ್ಲ ಮಾಡ್ತೀನಿ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಯಾಕೆ ಅಂದರೆ ನನ್ನಂತೆ ಎಷ್ಟೋ ಹೆಣ್ಮಕ್ಳುಗಳು ಕೂಡ ಎಲ್ಲದರಲ್ಲೂ ಸಕ್ಸಸ್ ಕಾಣಬೇಕು ಅಂತ ಇರ್ತಾರಲ್ವ. ಸೊ ನನಗೆ ಗೊತ್ತಿರೋದನ್ನು ನಾನು ಶೇರ್ ಮಾಡಿದ್ರೆ ಬಹಳಷ್ಟು ಹೆಣ್ಣು ಮಕ್ಕಳಿಗೆ ಎಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೆ ಸೊ ಇದನ್ನೆಲ್ಲ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಇವಾಗ ಪೂಜೆ ಮಾಡಿಬಿಟ್ಟು ಇದನ್ನು ಗಂಟು ಕಟ್ಟಿಬಿಡೋಣ. ಸೊ ನೆನಪಿರಲಿ, ಇದಕ್ಕೆ ರೆಡ್ ಕ್ಲಾತೇ ಆಗಬೇಕು, ಶುಕ್ರವಾರದೊತ್ತೆ ಮಾಡಬೇಕು ಇದನ್ನು. ಸೊ ಸಂಜೆನಾರು ಮಾಡಿ, ಬೆಳಗಿನಾರು ಮಾಡಿ, ಶುಕ್ರವಾರನೇ ಮಾಡಬೇಕು ಇದನ್ನು. ಸೊ ನೋಡ್ತಾ ಇದ್ದೀರಲ್ಲ, ಇದೇನು ಕವಡೆ ಅಥವಾ ಗೋಮತಿ ಚಕ್ರ ಅಥವಾ ಏನು ಅಕ್ಕಿ ಮತ್ತು ಲವಂಗ ಇದೆಲ್ಲ ಏನು ಹಾಕಿದ್ದೀವಿ, ಇದೆಲ್ಲ ಮಹಾಲಕ್ಷ್ಮಿ ಸ್ವರೂಪ. ಇದು ಕವಡೆ, ಗೋಮತಿ ಚಕ್ರ ಆಗಲಿ, ಇದೆಲ್ಲ ಮಹಾಲಕ್ಷ್ಮಿ ಸ್ವರೂಪ. ಸೊ ಇದನ್ನೆಲ್ಲ ಒಂದೆಡೆ ಸೇರಿಸಿ ಈ ಥರ ಧೂಪ ಕೊಟ್ಟು ನಾವು ಒಂದು ಕಡೆ ಲಾಕರಲ್ಲಿ ಇಡೋದ್ರಿಂದ ಸೊ ನಮಗೆ ಒಳ್ಳೆ ದುಡ್ಡು, ಅಂದರೆ ಒಳ್ಳೆ ದುಡ್ಡು ಅನ್ನೋದಕ್ಕಿಂತ ನಮಗೆ ಮನಿ ಬರೋ ಅಂತಹ ಜಾಗಗಳು, ಅಂದರೆ ಏನಾದರೂ ಬ್ಲಾಕೇಜಸ್ ಇದ್ದರೆ ಅದು ಓಪನ್ ಆಗುತ್ತೆ ನಮಗೆ, ಅಂದರೆ ದುಡ್ಡು ಬರೋದಕ್ಕೆ, ಬಿಸ್ನೆಸ್ ಮಾಡೋದಕ್ಕೆ ಒಂದು ದಾರಿ ತೋರಿಸುತ್ತೆ ಇದು. ಸೊ ನೋಡಿದ್ರಲ್ವ, ಈ ಗಂಟನ್ನು ನೀವು ದುಡ್ಡು ಯಾವ ಜಾಗದಲ್ಲಿ ಮನೇಲಿ ಇಡ್ತೀರಾ, ದುಡ್ಡು ಒಡವೆ ಇದನ್ನೆಲ್ಲ ಯಾವ ಜಾಗದಲ್ಲಿ ಮನೇಲಿ ಇಡ್ತೀರಾ ಆ ಜಾಗದಲ್ಲಿ ಇದನ್ನು ಇಡಬೇಕು, ಲಾಕರಲ್ಲಿ ಇಡಬೇಕು ಇದನ್ನು. ಸೊ ಇದನ್ನು ಶುಕ್ರವಾರದತ್ತು ಮಾಡಿ ಇಟ್ಟರೆ ತುಂಬಾ ಒಳ್ಳೆಯದು. ನಿಮಗೆ ದಿನದಿಂದ ದಿನಕ್ಕೆ ಇದು ವೃದ್ಧಿ ಆಗ್ತಾ ಹೋಗುತ್ತೆ, ದುಡ್ಡು ಅನ್ನೋದು ವೃದ್ಧಿ ಆಗ್ತಾ ಹೋಗುತ್ತೆ, ಹಣ ತುಂಬ ಚೆನ್ನಾಗಿ ನಿಮಗೆ ಕೂಡುತ್ತೆ. ಟ್ರೈ ಮಾಡಿ ನೋಡಿ. ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ, ಯೂಸ್ ಆಗಿದೆ ನಿಮಗೆ. ನನ್ನ ಬ್ಲಾಗ್ಗಳನ್ನ ನೋಡೋದ್ರಿಂದ ಸ್ವಲ್ಪನಾದರೂ ಯೂಸ್ ಆಗ್ತಿದೆ. ಎಲ್ಲ ಥರ ವಿಡಿಯೋಸ್ಗಳನ್ನು ನಾನು ಹಾಕ್ತಾ ಇರ್ತೀನಿ. ಸೊ ಇದರಿಂದ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೆ ಸೊ ಹೀಗೆ ಬ್ಲಾಗ್ಗಳು ನೋಡ್ತಾ ಇರಿ. ಹೆಲ್ಪ್ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಸ್ನೇಹಿತರೆ. ಇನ್ನು ಈ ಜವಾದ್ ಪೌಡ್ರು ಇದನ್ನೆಲ್ಲ ದೀಪಕ್ಕೆ ಹಾಕಿ ಉರಿಸ್ಬೇಕು. ಇದು ನೆಕ್ಸ್ಟ್ ಯಾವಾಗಾದರೂ ನಾನು ನಿಮಗೆ ವಿಡಿಯೋನಲ್ಲಿ ತೋರಿಸ್ಕೊಡ್ತೀನಿ, ಇದನ್ನು ಯಾವ ರೀತಿ ಬಳಸಬೇಕು ಪೂಜಾ ರೂಮಲ್ಲಿ ಅಂತ. ಇದು ಎಲ್ಲ ಗಂಗೆ ಅಂಗಡಿ ಸಿಗುತ್ತೆ ಆಯಿತಾ. ಯೂಸ್ ಮಾಡೋದ್ರಿಂದ ಇದು ನಿಮಗೆ ಮನೇಲಿ ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬಾ ಇರುತ್ತೆ. ಶನಿವಾರದ ಪೂಜೆ ಇವತ್ತು ಸಿಂಪಲಾಗಿ ಮಾಡಿದ್ದೀನಿ, ಯಾಕೆಂದರೆ ಮಂಗಳವಾರ ಮತ್ತೆ ಹಬ್ಬ, ಮತ್ತೆ ಎಲ್ಲನೂ ತೊಳಿಬೇಕು, ಕ್ಲೀನ್ ಮಾಡಬೇಕು. ಆದರೂ ನಾವು ಶನಿವಾರ ಬಿಡೋಕ್ಕಾಗಲ್ಲ. ಸೊ ಊರಲ್ಲೆಲ್ಲ ಹೇಗೆ ಅಂದರೆ ಒಂದು ಶನಿವಾರ ಬಿಟ್ಬಿಡ್ತಾರೆ, ಯಾಕೆಂದರೆ ವಾರ ಬಿಟ್ಬಿಡ್ತಾರೆ, ಇನ್ನು ನೆಕ್ಸ್ಟ್ ಹಬ್ಬ ಮಾಡಬೇಕಲ್ಲ, ಹಂಗಾಗಿ. ಸೊ ನಮಗದು ಮನಸ್ಸಿಲ್ಲ. ಶನಿವಾರ ಯಥಾ ಪ್ರಕಾರ ವಾರ ಮುಗಿಸಿ ಆಮೇಲೆ ಹಬ್ಬ ಕೂಡ ಮಾಡೋಣ. ಇವತ್ತು ದೊಡ್ಡ ಮಲ್ಲಿಗೆ ಹೂವು ತೊಗೊಂಬಂದಿದ್ವಿ. 2 ದಿವಸದ ಬ್ಲಾಗ್ ಒಂದೇ ಸಲ ಶೇರ್ ಮಾಡ್ತಾ ಇದ್ದೀನಿ. ಪ್ರತಿದಿನ ವಿಡಿಯೋ ಇನ್ಮೇಲೆ ಕಂಪಲ್ಸರಿ ಹಾಕಲೇಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಶನಿವಾರದ ಪೂಜೆ ಬಿಸಿನೀರು ಕುಡಿಯೋಣ ಅಂತ ಬಂದೆ. ಯಪ್ಪ, ನನಗೆ ಎಷ್ಟು ಬ್ಯುಸಿ ಆಗ್ಬಿಟ್ಟಿದ್ದೀನಿ ಅಂದರೆ ನಿಜ ಏನಂತಕ್ಕೂ ಟೈಮ್ ಸಾಲ್ತಾ ಇಲ್ಲ. ರೆಸ್ಟ್ ಅಂತೂ ಕನಸಿನ ಮಾತಾಗ್ಬಿಟ್ಟಿದೆ. ರಾತ್ರಿ ಮಲ್ಕೊಂಡ್ರೆ ಅಷ್ಟೇ ಪುಣ್ಯ, ಇಲ್ಲಾಂದರೆ ಇಲ್ಲ. ಅವಾಗಲೂ 11 ಗಂಟೆ 11:15 ಹಿಂಗಾಗುತ್ತೆ. ತಿಂಡಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಪೂಜೆ ಆಯಿತು, ಪೊಂಗಲ್ ಮಾಡಿ ಪೂಜೆ ಆಯಿತು. ಯಾಕಂಗಂದೆ ಅಂದರೆ ಆಮ್ಲ ಟ್ಯೂಬ್ಗಳು ಮಾಡಿಟ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ. ಖಾಲಿ ಆಗಿದೆ, ಮಾಡಲಿಕ್ಕಾಗಿಲ್ಲ. ಸೊ ಇವಾಗ ಮಾಡಬೇಕು, ಏನಾದರೂ ಮಾಡಿ. ಇವತ್ತು ಚಿತ್ರಾನ್ನ. ಸೊ ಇನ್ನು 2 ದಿವಸ ಟೈಮ್ ಇರೋದು. ಕಮೆಂಟ್ ಮಾಡಿದ್ದೀರಾ ದೇವರಾಯನದುರ್ಗ ಜಾತ್ರೆ ಯಾವಾಗ ಅಂತ. 3ನೇ ತಾರೀಕಪ್ಪ, ಅಂದರೆ ಗುಬ್ಬಿಲಿ ಬೆಳ್ಳಿ ಪಲ್ಲಕ್ಕಿ ಇರುತ್ತಲ್ಲ, ಆವತ್ತೇ ನಮ್ಮ ದೇವರಾಯನದುರ್ಗದ ಜಾತ್ರೆ. ಸೊ ಮನೆಯೆಲ್ಲ ಏನೂ ಇನ್ನೂ ಕ್ಲೀನ್ ಮಾಡಿಲ್ಲ. ದೊಡ್ಡದು ಕ್ಲೀನ್ ಮಾಡು ಅಂತಾರೆ, ನನಗೆ ಸಮಾಧಾನ ಇಲ್ಲ. ಸೊ ಕಿಟಕಿಗಳೆಲ್ಲ ಆದಷ್ಟು ಇವತ್ತು ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಕಿಟಕಿಗಳೆಲ್ಲ ಕ್ಲೀನ್ ಮಾಡಿಬಿಟ್ಟು ಈ ಕೆಳಗಡೆ ಪೋರ್ಷನ್ ಆದರೂ ಅಟ್ಲೀಸ್ಟ್ ಕ್ಲೀನ್ ಮಾಡಿ ದಾಸೈ ನಡೆಸಬೇಕು. ಇಲ್ಲಾಂದರೆ ಸಮಾಧಾನ ಆಗೋಲ್ಲ. ಸೊ ಡೀಪ್ ಕ್ಲೀನಿಗೆ ಹೋಗಲ್ಲ, ಮಾಡ್ತಾನೇ ಇರ್ತೀವಿ ಯಾವಾಗ್ಲೂ. ತುಂಬ ಡೀಪ್ ಕ್ಲೀನು ಅಂದರೆ ವರಮಹಾಲಕ್ಷ್ಮಿ
ಸೊ ಯಾವಾಗಲೂ ಡೀಪ್ ಕ್ಲೀನ್ ಅಂದರೆ ಆಗಲ್ಲ. ನೆನ್ನೆ ಎಲ್ಲ ವಾಶ್ರೂಮ್ ಡೀಪ್ ಕ್ಲೀನ್ ಮಾಡಿದ್ದೀನಿ. ಸೊ ವಾಶ್ರೂಮ್ ಕ್ಲೀನ್ ಮಾಡೋದಕ್ಕೆ ಅಂತ ಒಂದು ಮೀಶೋಯಿಂದ ಒಂದು ಪ್ರಾಡಕ್ಟ್ನ ತರಿಸಿದ್ದೀನಿ. ಎಷ್ಟು ಚೆನ್ನಾಗಿದೆ ಅಂತಂದರೆ ನಿಜ ನನ್ನ ಮೇಲೆ ನಂಬಿಕೆ ಇದ್ದರೆ ಈ ಪ್ರಾಡಕ್ಟ್ ತಗೊಳ್ಳಿ. ಯಾಕೆ ಅಂತಂದರೆ ಇದೇನು ಪ್ರಮೋಷನ್ ವೀಡಿಯೋ ಅಲ್ಲ. ಸೊ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೆಣ್ಮಕ್ಳಿಗೆ. ಯಾಕೆಂದರೆ ಯಪ್ಪ ಏನು ಬೇಕಾದ್ರೂ ಕ್ಲೀನ್ ಮಾಡ್ಬೋದು ನೋಡಿ. ಈ ವಾಶ್ರೂಮ್ ಕ್ಲೀನ್ ಮಾಡೋದಿದೆಯಲ್ಲ, ಈ ಏನಾದರೂ ಈ ಉಪ್ಪು ನೀರು ಇದೆಲ್ಲ ಹಾಕಿ ಗೋಡೆ ಈ ಫ್ಲೋರಿಂಗ್ ಎಲ್ಲ ಉಪ್ಪಿಡಿದು ಬಿಟ್ಟಿರುತ್ತೆ, ನಲ್ಲಿಗಳು ಎಲ್ಲ. ಸೊ ಇದನ್ನು ಕ್ಲೀನ್ ಮಾಡೋಕ್ಕೆ ಅಂತ ಒಂದು ಪ್ರಾಡಕ್ಟ್ ತರಿಸ್ದೆ ನೋಡೋಣ ಅಂತ. ಭಾಳ ಅಂದರೆ ಭಾಳ ಚೆನ್ನಾಗಿದೆ. ವಾಶ್ರೂಮ್ ಅಂತೂ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತಂದರೆ ನಿಮಗೆ ಕಾಂಬೋ ಆಫರಲ್ಲಿ ಸಿಗ್ತಾ ಇದೆ ಇದು. ನಾನು ನಿಮಗೆ ಇದರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಚೆಕ್ ಮಾಡಿ ಬೈ ಮಾಡಿ. ತುಂಬಾ ಹೆಲ್ಪ್ ಆಗುತ್ತೆ ನಿಮ್ಗೆ ವಾಶ್ರೂಮ್ ಕ್ಲೀನ್ ಮಾಡೋಕ್ಕೆ, ನಲ್ಲಿಗಳು ಕ್ಲೀನ್ ಮಾಡೋಕ್ಕಂತೂ. ಜಸ್ಟ್ ಹಾಕಿ ಒಂದು 5 ನಿಮಿಷ ಅಥವಾ 3 ನಿಮಿಷ ಬಿಟ್ಟು ಉಜ್ಜಿದೆ ಅಂದರೆ ನಿಜ ಅಷ್ಟು ಚೆನ್ನಾಗಿ ಕ್ಲೀನ್ ಆಗಿಬಿಡುತ್ತೆ. ಜಸ್ಟ್ ನೀರು ಹಾಕೋದು ಅಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ. ನಂಗಂತೂ ತುಂಬ ಖುಷಿ ಆಯಿತು. ಪ್ರಾಡಕ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ಲಿಂಕ್ ಕೊಟ್ಟಿರ್ತೀನಿ, ಬೈ ಮಾಡಿ ಸ್ನೇಹಿತರೆ. ಸೊ ಬ್ಲಾಗ್ಗಳು ಹೀಗೆ ನೋಡ್ತಾ ಇದ್ದರೆ ಯಾವುದ್ರದ್ದಾದರೂ ಒಂದನ್ನು ನಾನು ನಿಮಗೆ ತಿಳಿಸ್ತಾ ಇರ್ತೀನಿ. ಬಿಸಿನೀರು ಕುಡಿದ್ಬಿಟ್ಟು ಇವತ್ತು ಹುಣಸೆ ಹಣ್ಣಿನ ಚಿತ್ರಾನ್ನ ಮಾಡೋಣ ಅಂತ. ನಿಂಬೆಹಣ್ಣಿನ ಚಿತ್ರಾನ್ನ ಬೇಡ, ಹುಣಸೆ ಹಣ್ಣಿನ ಮಾಡೋಣ ಅಂತ. ಪೌಡರು ಸ್ಟಾಕ್ ಇರುತ್ತೆ. ಹುಣಸೆ ಹಣ್ಣು ಚಿತ್ರಾನ್ನ ಮಾಡಬೇಕು ಅಂದರೆ ಈ ಪೌಡ್ರು ಹಾಕಲೇಬೇಕು, ಇಲ್ಲಾಂದರೆ ಚೆನ್ನಾಗಿರಲ್ಲ. ಸಾಂಬಾರು ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಸಾಂಬಾರು ಏನು ಮಾಡೋದು, ತಿಂಡಿ ಏನು ಮಾಡೋದು. ಸೊ ಇದೇ ಗೋಜು. ಸೊ ನೀರು ಕುಡಿದು ಚಿತ್ರಾನ್ನಕ್ಕೆ ಸ್ವಲ್ಪ ರೆಡಿ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ. ಶುಕ್ಲಾಂಬರಧರಂ ವಿಷ್ಣುಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪ ಕೃಷ್ಣಾಯ ಹೇಳಿ ಕೈ ಮುಗಿ. ಪ್ರಣಮ್ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಬನ್ನಿ. ಎಲ್ಲಿ ಒಂದು ಫೋಟೋ ತಕ್ಕಂತೀವಿ, ನಿಂತ್ಕೊಳ್ಳಿ. ಐನಾರು ಒಂದು ಬಾಗ್ಲ ಹತ್ರ ನಿಂತ್ಕೊಳ್ಳಿ. ತಿರುಗಿ. ನೋಡಿದ್ರಲ್ವಾ, ಸುಜಿತ್ತು ಸ್ನಾನ ಮಾಡ್ಕೊಂಬಂದು ಪ್ರತಿದಿನ ಹಾಗೇನೆ ನಮ್ಮ ಪುಟಾಣಿ. ನಾವು ಮಕ್ಳಿಗೆ ಏನು ಅಭ್ಯಾಸ ಮಾಡಿಸ್ತೀವಿ ಅದ್ರ ಮೇಲೆ ಡಿಪೆಂಡು. ದೇವಸ್ಥಾನಕ್ಕೆ ಬಂದಿದ್ದೀವಿ ಸೋಜಮ್ಮನು ನಾನು. ಹಲೋ ಸ್ನೇಹಿತರೆ, ಬೆಳಗ್ಗೆ ಶಂದೇವ್ರ ದೇವಸ್ಥಾನಕ್ಕೆ ಹೋಗಿ ಬಂದು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ಕೊಳಕ್ಕಾಗಲಿಲ್ಲ. ತುಂಬ ಬ್ಯುಸಿ ಆಗಿಬಿಟ್ಟೆ. ಅಡುಗೆ ಮತ್ತು ಮನೆಯವ್ರಿಗೊಂದು ಸ್ವಲ್ಪ ಥೆರಪಿ ಮಾಡೋರು ಬಂದಿರ್ತಾರಲ್ವ. ಈಗ ಸುಜಿತ್ನ ಮಲಗಿಸಿ ಎಲ್ಲರೂ ಮಲ್ಕೊಂಡಿದ್ದಾರೆ. ಸೊ ನಾನು ಇಲ್ಲಿ ಮುನ್ಸಿಪಲಲ್ಲಿ ನೀರು ಬಿಟ್ಟಿದ್ರು, ಆ ಮನೆಯಿಂದ ನೀರನ್ನ ಈ ಸೊಂಪಿಗೆ ಡಂಪ್ ಮಾಡ್ತಾಯಿದ್ದೀನಿ. ಸೊ ಈ ಸೊಂಪಲ್ಲಿ ನೀರು ಇರಲಿಲ್ಲ. ಸೊ ಗಿಡಗಳಿಗೂ ಸ್ವಲ್ಪ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀನಿ. ಮತ್ತು ಇನ್ನೊಂದು ಏನು ಗೊತ್ತಾ, ಸಂಜೆ ಮದುವೆಗೆ ಬೇರೆ ಹೋಗ್ಬೇಕು. ಇನ್ನೂ ಕೆಲವೊಂದು ವೀಡಿಯೋಸ್ ಮಾಡಬೇಕಾಗಿತ್ತು. ಸೊ ಟೈಮೇ ಆಗ್ತಾಯಿಲ್ಲ ಸ್ನೇಹಿತರೆ. ಏನು ಮಾಡೋದು, ಚಾಕ್ಲೇಟ್ ಹಾಕ್ಕೊಂಡಿದ್ದೀನಿ. ಗಂಟ್ಲು ಯಾಕೋ ಈ ಕಿಚ್ಚು ಹಾಕ್ತಾಯಿತ್ತು, ಅದಕ್ಕೋಸ್ಕರ ವೀಡಿಯೋಸ್ ಮಾಡಬೇಕು. ಒಂದೆರಡು ಕ್ರೀಮ್ಗಳು, ಹೋಮ್ ಮೇಡ್ ಕ್ರೀಮ್ ತೋರಿಸ್ಬೇಕು ಅಂತ ರೆಡಿ ಮಾಡಿ 3 ದಿವಸ ಆಯಿತು. ಇನ್ನೂ ತೋರಿಸೋದ್ರಲ್ಲೇ ಇದ್ದೀನಿ. ಮದುವೆಗೆ ಬೇರೆ ಹೋಗಬೇಕು. SM ಪ್ಯಾಲೇಸಲ್ಲಿ ಮದುವೆ ಇದೆ ಇವತ್ತು. ನೋಡೋಣ ಈವ್ನಿಂಗ್ ಹೋಗೋಕ್ಕಾಗುತ್ತಾ ಏನು ಅಂತ. ಹೋಗೋಕ್ಕಾದರೆ ರೆಡಿ ಆಗ್ಬಿಟ್ಟು ಹೋಗೋಣ ಅಂದ್ಕೊಂಡಿದ್ದೀನಿ. ಯಾವ ಸ್ಯಾರಿ ಉಡೋದು ಏನು ಎತ್ತ ಏನು ಪ್ಲ್ಯಾನ್ ಮಾಡ್ಕೊಂಡಿಲ್ಲ. ಯಾವ್ದಾದ್ರು ಫ್ಯಾನ್ಸಿ ಸ್ಯಾರಿ ಹಾಕ್ಬಿಡೋಣ. ಅಲ್ಲಿ ಗಿಡಗಳಿಗೆ ನೀರು ಬಿಟ್ಟಿದ್ದೀನಿ, ತುಂಬ ಹೋಗ್ತಾ ಇದೆ. ಮಕ್ಕಳಿಗೆ ನಾವು ಹೇಗೆ ಪ್ರಾಕ್ಟೀಸ್ ಮಾಡಿಸ್ತೀವಿ ಹಾಗೆ. ಸೊ ನಾನು ಹೇಳೋದು ಏನು ಅಂತಂದರೆ, ನಮ್ಮ ಮಕ್ಕಳಿಗೆ ಪುರಾಣಗಳ ಬಗ್ಗೆ, ದೇವರುಗಳ ಬಗ್ಗೆ ಸೊ ನಾವು ಈಗಲಿಂದನೇ ಹೇಳ್ಕೊಡ್ಬೇಕು. ಇಲ್ಲ ಅಂದರೆ ನಮ್ಮ ಶಾಸ್ತ್ರ ಸಂಪ್ರದಾಯಗಳು, ಸಂಸ್ಕೃತಿ ಇದನ್ನೆಲ್ಲ ಕಲಿಯೋದಿಲ್ಲ ಮಕ್ಕಳು. ನಾವು ಚಿಕ್ಕ ವಯಸ್ಸಿಂದ ನಾವು ತಂದೆ ತಾಯಿ ಏನು ಮಾಡ್ತಾ ಇರ್ತೀವಿ ಅದನ್ನು ನೋಡಿ ಮಕ್ಕಳು ಕಲಿತಾ ಬರ್ತಾರೆ. ಸೊ ನಾನು ಹೇಳೋದೇನು ಅಂದರೆ, ಮಕ್ಕಳಿಗೆ ಒಂದು ಸ್ನಾನ ಆಗ್ತಿದ್ದಂಗೆ ಒಂದು ಟವಲ್ ಸುತ್ತಿ ಅವ್ರಿಗೆ ಒಂದು ಬಟ್ಟೆ ಹಾಕಿ ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆ ಪ್ರತಿದಿನ ದೇವ್ರಿಗೊಂದು ನಮಸ್ಕಾರ ಹಾಕ್ಸೋದನ್ನು ಅಭ್ಯಾಸ ಮಾಡಿಸಿ ಮಕ್ಕಳಿಗೆ. ಇದು ತುಂಬ ಒಳ್ಳೆಯದು. ನಾವು ಚಿಕ್ಕದ್ರಿಂದ ನಾವು ಪ್ರಾಕ್ಟೀಸ್ ಮಾಡಿಸಿದ್ರೆ ದೊಡ್ಡವರಾದ್ಮೇಲೂ ನಾವು ಮಕ್ಕಳು ಅದನ್ನೇ ಕಲಿತವೆ. ಸ್ನಾನ ಆಗಿದ ತಕ್ಷಣ ದೇವ್ರಿಗೊಂದು ನಮಸ್ಕಾರ ಹಾಕೋದನ್ನು ಕಲಿತವೆ. ಸೊ ನಮ್ಮ ಸುಜಿತ್ಕಂತೂ ನನ್ನ ಕಡೆಯಿಂದ ಏನೇನೆಲ್ಲ ಹೇಳ್ಕೊಡೋಕ್ಕೆ ಸಾಧ್ಯನೋ ಅದನ್ನೆಲ್ಲ ಹೇಳ್ಕೊಡ್ತೀನಿ. ಸೊ ಇನ್ನೂ ಒಂದಷ್ಟು ಟೈಮ್ಗಳು ಬೇಕು ಸುಜಿತ್ಗೆ ನಾನಿನ್ನೂ ಹೇಳ್ಕೊಡೋದಕ್ಕೆ. ಸೊ ಎಲ್ಲದರಲ್ಲೂ ಬ್ಯುಸಿ, ಎಲ್ಲನೂ ಮೇಂಟೈನ್ ಮಾಡಿಕೊಂಡು ಎಲ್ಲನೂ ನನ್ನ ಕೈಲಿ ಏನು ಸಾಧ್ಯನೋ ಮಕ್ಕಳಿಗೆ ಹೇಳ್ಕೊಡೋದಕ್ಕೆ ಒಳ್ಳೆಯದ್ರ ಕಡೆ. ಸೊ ನಾನು ಯಾವಾಗಲೂ ಹೇಳೋದಷ್ಟೇ, ನನ್ನ ಮಕ್ಕಳಿಗಾಗಲಿ ಅಥವಾ ನನ್ನಾಗಲಿ
ದೇವ್ರನ್ನ ಬೇಡ್ಕೊಳ್ಳೋದು ಒಂದೇ, ಯಾವಾಗಲೂ ನಮಗೆ ಒಳ್ಳೆದ್ರ ಕಡೆ ದಾರಿ ತೋರಿಸಿ ಸದ್ಗತಿ ಕಡೆ ನಮ್ಮನ್ನು ಕರ್ಕೊಂಡೋಗಿ, ಒಳ್ಳೆದ್ರ ಕಡೆ ನಮ್ಮನ್ನು ಕರ್ಕೊಂಡೋಗ್ರಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದು ಯಾವಾಗಲೂ ಇಷ್ಟೇ. ಸೊ ಪ್ರತಿದಿನ ಪ್ರಾರ್ಥನೆಯಲ್ಲಿ ಇದೊಂದು ಇದ್ದೇ ಇರುತ್ತೆ. ಸೊ ಇದೆಲ್ಲ ಮುಗಿಸ್ಕೊಂಡು ಸಂಜೆ ಮದುವೆಗೆ ಬಂದ್ವಿ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ, ಯೂಸ್ ಆಗಿದೆ ಅಂತ ಭಾವಿಸ್ತೀನಿ. ಗೊತ್ತಲ್ಲ, ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ, ಮತ್ತು ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ಮತ್ತೆ ಒಳ್ಳೆ ಬ್ಲಾಗೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.